ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮ್ಯಾಗಿ ಸ್ಟೈಲ್ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇದನ್ನು ಯಾಕೆ ನಾನು ಮ್ಯಾಗಿ ಸ್ಟೈಲ್ ಅಂತ ಹೇಳಿದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿನಂತ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂದ್ರೆ ಆಲ್ರೆಡಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಷ್ಟು ಬೇಕಷ್ಟು, ಆಮೇಲೆ ಕೋರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ, ಆಮೇಲೆ ಆಲ್ರೆಡಿ ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡಿರುವಂಥ ಪೀನಟ್ಸು ಅವರ ಶೇಂಗಾ ಅಂತಿರಲ್ಲ ಅದು, ಮತ್ತು ಸ್ವಲ್ಪ ನಾನು ಶಾವಿಗೆನ ತೊಗೊಂಡಿನಿ. ಇದು ಆ್ಯಕ್ಚುಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಯೂಸ್ ಮಾಡಬೇಕು. ಪಾನಿ ಹಾಕಕ್ಕಂದ್ರೆ ಒಗ್ಗರಣೆ ಹಾಕಕ್ಕೆ ಸ್ವಲ್ಪ ಹಲ್ದಿಯನ್ನು ಯೂಸ್ ಮಾಡಬೇಕು. ಓಕೆ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊರಿ. ನಾನೇನು ಮಾಡ್ಕೊಂಡಿನಿ ಅಂದರೆ ಶಾವಿಗೆನ ಸ್ವಲ್ಪ ಬಿಸಿ ಮಾಡಾತೀನಿ, ಹಂಚೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಾತೀನಿ. ಯಾಕಪ್ಪ ಅಂದ್ರೆ ನಾವು ವಿತೌಟ್ ಅದನ್ನು ಬಿಸಿ ಮಾಡ್ದೇ ಹಾಗೆ ನಾವು ಶಾವಿಗೆ ಬಾತ್ ಮಾಡಿದ್ರೆ ಒಂದು ಸ್ವಲ್ಪ ಏನೋ ಹಿಟ್ಟು ತಿಂದಂಗೆ ಆ ಥರ ಆಗುತ್ತದು. ಸೊ ಅದಕ್ಕೆ ಸ್ವಲ್ಪ ನಾನು ಅದನ್ನು ಫ್ರೈ ಮಾಡಿಕೊಂಡೆ, ಸೈಡಿಗೆ ಸರಿಸಿ ಸ್ವಲ್ಪ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಲಾತೀನಿ ರೀ. ಆಮೇಲೆ ನೀವು ಸಾಸಿವೆ ಜೀರಿಗೆ ಮುಂಚೆನೇ ಹಾಕೊಬೋದಾಗಿತ್ತು. ಸೊ ಇವಾಗ ಹಾಕಿದ್ರೆ ನಡೆಯುತ್ತೆ, ಯಾಕಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಫ್ರೈ ಆಗೋ ಮುಂದಾಗ ಅದನ್ನು ಫ್ರೈ ಆಗ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಅಂದರೆ ಗ್ರೀನ್ ಚಿಲ್ಲಿನೂ ಹಾಕಿ ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಅದ್ರದ್ದು ಟೇಸ್ಟ್, ಅದ್ರದ್ದು ಖಾರ ಪೂರ ಹೊರಗೆ ಬರ್ಬೇಕು ರೀ, ಅಂದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತದು, ಅಂದಾಗೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ನಾನು ಪೀನಟ್ಸ್ ಅಂದರೆ ಶೇಂಗಾನೂ ಹಾಕ್ಕೊಂಡು ಸರಿಯಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡತ್ತೀನಿ ರೀ. ಎಷ್ಟು ಫ್ರೈ ಆಗುತ್ತೋ ಅಷ್ಟು ಮಾಡಿರಿ, ಫುಲ್ ಕಚ್ ಅಂದಿರಬಾರ್ದು ರೀ ಅವು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಹಲ್ದಿ ಹಾಕಿರಿ, ಭಾಳನೂ ಹಾಕಬಾರ್ದು, ಇಲ್ಲಾಂದ್ರೆ ಒಂಥರ ಕೈ ಆಗುತ್ತೆ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿರಿ. ಫ್ರೈ ಎಲ್ಲ ಆದಮೇಲೆ ಒಂದು ಗ್ಲಾಸ್ ನಾನು ನೀರು ಹಾಕ್ಕೊಳಕತ್ತೀನಿ, ಯಾಕಂದ್ರೆ ನಾವು ಇಬ್ಬರ ಸಂಬಂಧ ಅಷ್ಟೇ ನಾನು ಶಾವಿಗೆ ಬಾತ್ ಮಾಡತ್ತಿದ್ದೆ. ಸೊ ನೋಡಿರಿ, ನಾನು ಹೇಳಿದೆ ನಿಮಗೆ ಮ್ಯಾಗಿ ಸ್ಟೈಲ್ ಅಂತ, ಯಾಕಂದ್ರೆ ನಾನು ಮ್ಯಾಗಿ ಪೌಡರ್ ಇಲ್ಲಿ ಸ್ಪೆಷಲಾಗಿ ಯೂಸ್ ಮಾಡತ್ತೀನಿ. ಸೊ ನೀವು ಮ್ಯಾಗಿ ಹೊರಗಿನ ತಂದ್ರೆ ಅದು ಅನ್ಹೆಲ್ದಿ ಆಗಿರಬಹುದು, ಬಟ್ ಶಾವಿಗೆ ಯಾವತ್ತೂ ಹೆಲ್ದಿನೇ ಇರುತ್ತೆ. ಬಟ್ ಅದ್ರದ್ದು ಒಳಗೆ ಟೇಸ್ಟ್ ಮ್ಯಾಗಿ ಥರ ಬಂದು ಮಿಕ್ಸ್ ಆಗಲಿ ಅಂಥೇಳಿ ಫ್ಲೇವರ್ಗೋಸ್ಕರ ನಾನು ಮ್ಯಾಗಿದ ಮಸಾಲ ಹಾಕತ್ತೀನಿ. ಸೊ ಇದು ಸೇಮ್ ಶಾವಿಗೆ ಬಾತ್ ಆಗಿರ್ಬೋದು, ಬಟ್ ಆ್ಯಸ್ ಇಟ್ ಈಸ್ ಟೇಸ್ಟ್ ಸೇಮ್ ಹೆಂಗೆ ಕೊಡುತ್ತಂದರೆ ಮ್ಯಾಗಿ ಥರನೇ ಕೊಡುತ್ತೆ. ಇದು ಒಂದು ಸ್ಪೆಷಾಲಿಟಿ ರೀ. ಆಮೇಲೆ ನಾನು ಏನು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಶಾವಿಗೆ ಹಾಕಿ ಅದೆಲ್ಲ ನೀರು ಬಿಸಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದ್ರೊಳಗೆ ಏನು ಮಾಡ್ಬೇಕಂದ್ರೆ ಶಾವಿಗೆ ಹಾಕ್ಬೇಕು ರೀ. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಆದಮೇಲೆ ಒಂದು 5-10 ನಿಮಿಷ ಬಿಟ್ಟ ಮೇಲೆ ನಾನು ನೋಡಿರಿ ತೆಗೆದು ತೋರ್ಸತ್ತೆ ನಿಮಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಶಾವಿಗೆ ಆಲ್ರೆಡಿ ಆಗೈತಿ, ಮ್ಯಾಗಿ ಸ್ಟೈಲ್ ಶಾವಿಗೆ ಬಾತ್ ಅವರ ಶಾವಿಗೆ ಉಪ್ಪಿಟ್ಟು ನೋಡಿರಿ ಯಾವ ಥರ ಆಗೈತಿ. ಟೇಸ್ಟ್ ಅಂತೂ ಫುಲ್ ಬಾರಿ ಕೊಡ್ತದ್ರಿ. ನೀವು ಮನೆ ಒಳಗೆ ಟ್ರೈ ಮಾಡಿರಿ. ಟ್ರೈ ಮಾಡಿದ ತಕ್ಷಣ ಯಾವ ಥರ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ. ಆ್ಯಂಡ್ ಈ ಥರನೇ ಡಿಫ್ರೆಂಟ್ ರೆಸಿಪೀಸ್ ನಾನು ಆವಾಗಲೇ ಬಿಡ್ತಾ ಇರ್ತಿರ್ತೀನಿ, ನೋಡಿರಿ.